ನಟ ದರ್ಶನ್ ಹಾಗೆ ನಿರ್ಮಾಪಕ ಉಮಾಪತಿ ಗೌಡ ಅವರ ನಡುವೆ ನಡೀತಾ ಇರುವಂತಹ ವಾಕ್ ಸಮರ ಇವತ್ತು ಮತ್ತೊಂದು ಹಂತಕ್ಕೆ ಹೋಗಿದೆ. ಕಾಟೇರ ಸಿನಿಮಾದ ಟೈಟಲ್ ವಿಚಾರವಾಗಿ ನಟ ದರ್ಶನ್ ಅವರು ಇವತ್ತು ಹೇಳಿದಂತಹ ಮಾತು ಎಲ್ಲೋ ಒಂದ್ ಕಡೆ ಉಮಾಪತಿ ಗೌಡ ಅವರಿಗೆ ಯಾಕಿಂಥ ಮಾತುಗಳನ್ನ ಅಂದುಬಿಟ್ರು ಅನ್ನುವಂಥ ಪ್ರಶ್ನೆಯನ್ನ ಮೂಡಿಸಿದೆ. ಖುದ್ದು ಉಮಾಪತಿ ಗೌಡ ಅವರು ನಮ್ಮ ಜೊತೆ ಮಾತನಾಡೋದಕ್ಕೆ ಸಿದ್ಧರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಒಂದು ಸಕ್ಸಸ್ ಮೀಟ್ಸ್ ಯಶಸ್ಸಿನ ಬಗ್ಗೆ ಮಾತಾಗಬೇಕಾಗಿತ್ತು. ಖುಷಿಯನ್ನ ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಇದು. ಅಂಥ ವೇದಿಕೆಯಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡೋಕೆ ಆ ವೇದಿಕೆ ಬಳಕೆ ಆಗತ್ತೆ ಅಂತ ನೀವೇನಾದ್ರೂ ನಿರೀಕ್ಷೆ ಮಾಡಿದ್ರಾ ಅಂತ ಹೇಳಿ? ಇಲ್ಲ ಮೇಡಮ್, ನಾನು ಈ ನಿರೀಕ್ಷೆನೂ ಮಾಡಿರಲಿಲ್ಲ. ಆಮೇಲೆ ನಮ್ದು ಇವತ್ತು 25 ಡೇಸ್ ಒಂದು ಈವೆಂಟ್ ಇತ್ತು. ನನಗೆ ಹೇಳಿದ್ರು ಕಾಟೇರ ಇದೆ ಅಂತ ಮಹೇಶ್ ಅದಾಗ್ಬಿಡ್ಲಿ ಬಿಡಿ, ನಾವು ಇನ್ನೊಂದು ದಿವಸ ಮಾಡ್ಕೊಳ್ಳೋಣ ಅಂತೇಳಿ ನಾವು ಹಿಂಗೆ ಸೋತ್ಕೊಂಡೇ ಬಂದಿದ್ದೀವಿ. ಸೊ ಅದೆಲ್ಲ ಆದ್ಮೇಲೆ ಅಲ್ಲಿ ಯಾಕೆ ನನ್ನ ವಿಷಯ ಪ್ರಸ್ತಾಪ ಆಯಿತು ಗೊತ್ತಿಲ್ಲ. ಆ ರೀತಿ ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ ಅಂತ ನಿಮ್ಗನ್ಸುತ್ತೆ? ಯಾಕಂದ್ರೆ ಇಡೀ ಸ್ಯಾಂಡಲ್ವುಡ್ಸ್ ನಿಮ್ಮ ಹಾಗೆ ದರ್ಶನ್ ಸರ್ ಅವರ ಸ್ನೇಹನ ತುಂಬಾ ಚೆನ್ನಾಗಿ ನೋಡಿದೆ. ಆ ಸ್ನೇಹ ಅದಾದ ನಂತರದಲ್ಲಿ ಒಂದಿಷ್ಟು ವಿಚಾರಗಳಿಗೆ ಗಲಾಟೆ ಆಗಿದ್ದು, ವೈರುಧ್ಯಗಳು ಬಂದಿದ್ದು ಕೂಡ ಗಮನಿಸಿದೆ. ಅದೆಲ್ಲ ಆಗಿ 1-2 ವರ್ಷ ಆಗೋಯ್ತು ಸರ್. ಇನ್ನೂ ಕೂಡ ಇದು ಯಾಕೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ? ನನ್ನಿಂದ ಏನು ಕಂಟಿನ್ಯೂ ಆಗಿಲ್ಲ ಮೇಡಮ್. ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಂಗೆ ನಾವು ಅತಿ ಮಾಡ್ಕೊಂಡ್ವಿ. ಅದು ನಮ್ಮ ಸ್ನೇಹ ಎಷ್ಟಿರಬೇಕಾಗಿತ್ತು ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಪೇಷಂಟ್ ಆ್ಯಂಡ್ ದಿ ಡಾಕ್ಟರ್ ಇದ್ದಿದ್ರೆ ಎಲ್ಲ ಕರೆಕ್ಟಾಗಿರ್ತಾಯಿತ್ತು. ನಾವು ಅದಕ್ಕೆ ಮೀರಿದ್ದು ವಿಶ್ವಾಸದಲ್ಲಿದ್ವಿ. ಸೊ ಹಂಗಾಗಿ ಏನೋ ಸಮಸ್ಯೆ ಬಂತು ಬಿಡಿ, ಅದಾಗಿದ್ದಾಯಿತು. ಇವತ್ತಿಗೇನು ಬಂದಿದೆ ಅವರು ಆ ಸ್ಥಾನಕ್ಕೆ ಮಾತ್ರ ಬಳಸುವಂಥ ಪದ ಅದಾಗಬಾರ್ದಾಗಿತ್ತು. ಯಾಕೆಂದರೆ ಅವ್ರಿಗೂ ಒಂದಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಇದೆ, ಮತ್ತು ಅವ್ರನ್ನ ಆರಾಧಿಸುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ಅವ್ರದ್ದೊಂದು ಒಳ್ಳೆ ಓಲ್ಡ್ ಇದೆ. ಆಮೇಲೆ ಒಂದಷ್ಟು ಜನ ನಿರ್ಮಾಪಕರುಗಳು ನಮ್ಮಂಥವ್ರು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ. ಬಟ್ ನಾನು ಹೇಳೋದೇನೆಂದರೆ, ಏನೇ ವೈಷಮ್ಯಗಳಿದ್ರು ನಾನು ಯಾವತ್ತೂ ಅವ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಿಲ್ಲ, ಹಗುರವಾಗೂ ನಾನು ಮಾತಾಡಿಲ್ಲ. ಎಲ್ಲೂ ಅಷ್ಟೇ ನೀವು ಮಾಧ್ಯಮದಲ್ಲಿ ತಾವು ನೋಡಿ, ನಾನು ಯಾವುದೇ ಚಾನಲ್ಗೂ ಅಷ್ಟೇ ಅವ್ರನ್ನ ನಾನು ಹಗುರವಾಗೂ ಮಾತಾಡಿಲ್ಲ, ಮುಂದಕ್ಕೂ ನಾನು ಮಾತಾಡಲಿ. ಅವರೆಲ್ಲ ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಹೇಳಿ ಏನೋ ನಮಗೊಂದು ಆಶೀರ್ವಾದ ಅಂತ ನಾನು ಭಾವಿಸ್ಕೋತೀನಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.